ಸ್ಟಾಕ್ ಮಾರ್ಕೆಟ್ ಅಂದ್ರೆ ಎರಡೇ ಬಟನ್, ಗ್ರೀನ್ ಬಟನ್, ರೆಡ್ ಬಟನ್. ಬಟ್ ಇವತ್ತು ಗೊತ್ತಾಯ್ತು ನಿಮ್ಗೆ, ಎರಡು ಬಟನ್ ಅಲ್ಲ, ನೂರಾರು ಬಟನ್ಗಳಿದಾವೆ. ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೆಂಟರ್ಶಿಪ್ ಹೆಸರಲ್ಲಿ ಎಷ್ಟೊಂದ್ ಕಡೆ ಎಲ್ಲ ಸ್ಕ್ಯಾಮ್ಸ್ ಎಲ್ಲ ನಡೀತಾ ಇರ್ಬೇಕಾದ್ರೆ ನಮ್ಗೂ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ, ಯಾರು ಕರೆಕ್ಟ್ ಆಗಿ ಹೇಳ್ಕೊಡ್ತಾರೆ ಹೇಳ್ಕೊಡಲ್ಲ ಅಂತ. ನಿಮ್ಗೆ ಯಾರು ಕಾಲ್ ಕೊಡಕ್ ಬಂದ್ರೆ ಕಾಲಿಗೆ ಬಿದ್ಬಿಡಿ, ಸೊ ಕಾಲ್ ಮಾತ್ರ ತಗೊಳಕ್ ಹೋಗ್ಬಿಡಿ. ಆಕ್ಚುಲಿ ನನ್ನ ತಮ್ಮ ಕಾರ್ತಿಕ್ ಅಂತ ಹೇಳಿ ರೀಸೆಂಟ್ಲಿ 2 months ಬ್ಯಾಕ್ ಇಲ್ಲೇ ಸೇರಿಸಿದ್ವಿ ಅವನ್ನ. ಜೂಜಾಟದ ತರ ಇರುತ್ತೆ, ಅದೇನೋ ಯಾರೋ ಇಸ್ಪಿಟೆಲ್ಲ ಆಡಿ ದುಡ್ಡು ಕಳ್ಕೊಂಡ್ ಬರ್ತಾರೆ ಅಂತವ್ರಿಗೆ ಈ ಬಿಸ್ನೆಸ್ ಅಂತ ಅಂದ್ಕೊಂಡಿದ್ದೆ ನಾನು ಇಷ್ಟು ದಿನ. ಬಟ್ ನಮ್ಗೆ ಹಣ ಬರ್ತಿತ್ತು, ಹಣ ಉಳ್ಸೋದು ಗೊತ್ತಿರ್ಲಿಲ್ಲ, ಖಾಲಿ ಆಗ್ತಿತ್ತು. ಎಷ್ಟೇ ಕೋಟಿ ಇದ್ರು ಸಹ ನಾವು ತಿನ್ನೋದು 3 ಹೊತ್ತು ಊಟನೇ. ಇದೇ ಶೇರ್ ಮಾರ್ಕೆಟ್ ಅಲ್ಲಿ ನಾನೇನಾದ್ರೂ ಹೆಸರು ಮಾಡಿದ್ರೆ ಅದು ಟಿಡೆ ಅಕಾಡೆಮಿಯಿಂದಾನೇ ಆಗುತ್ತೆ. ಮತ್ತೆ ಚಾರ್ಜ್ ಕೊಡಿ, ಮತ್ತೆ ಫೀಸ್ ಕೊಡಿ ಅಂತ ಕೇಳಲ್ಲ, ಫ್ರೀ ಕುತ್ಕೊಳ್ಳಿ, ಇನ್ನೊಂದ್ಸತಿ ಕುತ್ಕೊಳ್ಳಿ. ಈ ಬುದ್ಧಿ ಇಲ್ದವ್ರ ಹತ್ರ ದುಡ್ಡು ತಗೊಂಡು ಬುದ್ಧಿ ಇರೋರಿಗೆ ಕೊಡೋದೇ ಈ ಶೇರ್ ಮಾರ್ಕೆಟ್. ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತವ್ರಿಗೂ ಸಹ ಉತ್ತರ ಸಿಕ್ತು. ನೀವು ಹಾಕಿದ್ ಬಿದ್ರು ಸಹ ದುಡ್ಡು ಮಾಡ್ಬೋದು ಅಂತ ಇವತ್ತು ಗೊತ್ತಾಯ್ತು. ಅವರು ಅವ್ರ ಕುಟುಂಬ ಇಡೀ ದೇಶನೇ ಉದ್ಧಾರ ಆಗುತ್ತೆ. ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡ್ತಾ ಇದ್ದೆ, ಟ್ರೇಡಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ನನಗೆ ಐಡಿಯಾ ಇರಲಿಲ್ಲ. ಸೊ ಬಿಫೋರ್ ಸ್ಟಾರ್ಟಿಂಗ್ ನಾನು ಸುಮ್ಮನೆ ಕ್ಯಾಪಿಟಲ್ ಲೂಸ್ ಮಾಡ್ಕೊಳ್ಳೋದಕ್ಕಿಂತ ವಿತ್ ಪ್ರಾಪರ್ ನಾಲೆಡ್ಜು ಪ್ರಾಪರ್ ಚಾನಲ್ ಹೋಗ್ಬೇಕು ಅನ್ನೋದು ನನಗೆ ಅಂತ ಅನಿಸಿತ್ತು. ಇದ್ರದ್ದೇನೋ ದುರಾಸೆಗೆ ಬಿದ್ದು ಪಾಪ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರೆ. ಅವ್ರು ದುರಾಸೆ ಪಡ್ಲಿಲ್ಲ ಅಂದ್ರೆ ಇವತ್ತು ಅವ್ರ ಲೈಫ್ ಚೆನ್ನಾಗಿರ್ತಾ ಇತ್ತು. ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? ಟಿಡಿ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ. ನೀವೇನೇನು ಕಲ್ತು ಅಂದ್ರೆ, ಫಸ್ಟ್ ಡೇ ಯಾವ ಶೇರಲ್ಲಿ ಹಾಕ್ಬೇಕು ಇಷ್ಟೇ ಕಲ್ತಿದ್ದು. ಫಸ್ಟ್ ಡೇ ಟೈಪ್ಸ್ ಆಫ್ ಟ್ರೇಡಿಂಗ್ ಕಲ್ತ್ರಿ. ಸೆಕೆಂಡ್ ಡೇ ಎಲ್ಲಿ ದುಡ್ಡು ಹಾಕ್ಬೇಕು ಎಲ್ಲಿ ತೆಗಿಬೇಕು ಅನ್ನೋದು ಕಲ್ತ್ರಿ, ಕರೆಕ್ಟಾ? 3ನೇ ದಿವಸ ನಾನು ಹಾಕಿದ್ದೆಲ್ಲ ಬಿದೋಗುತ್ತೆ ಸರ್, ನಾನು ಮುಟ್ಟಿದ್ದೆಲ್ಲ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತವ್ರಿಗೂ ಸಹ ಉತ್ತರ ಸಿಕ್ತು. ನೀವು ಹಾಕಿದ್ ಬಿದ್ರು ಸಹ ದುಡ್ಡು ಮಾಡ್ಬೋದು ಅಂತ ಇವತ್ತು ಗೊತ್ತಾಯ್ತು. ಜೊತೆಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಎರಡೇ ಬಟನ್, ಗ್ರೀನ್ ಬಟನ್, ರೆಡ್ ಬಟನ್. ಬಟ್ ಇವತ್ತು ಗೊತ್ತಾಯ್ತು ನಿಮ್ಗೆ, ಎರಡು ಬಟನ್ ಅಲ್ಲ, ನೂರಾರು ಬಟನ್ಗಳಿದಾವೆ. ಹೆಂಗೆ ಫ್ಲೈಟ್ ಅಲ್ಲಿ ಕುತ್ಕೊಂಡ್ರೆ ಎಷ್ಟೊಂದು ಬಟನ್ಗಳು ಇರ್ತಾವಲ್ಲ, ತುಂಬಾ ಜನ ಎರಡೇ ಬಟನ್ ಅಂತ ಒತ್ಬಿಟ್ಟು ಟೇಕ್ ಆಫ್ ಮಾಡ್ಬಿಡ್ತಾರೆ, ಲ್ಯಾಂಡಿಂಗ್ ಗೊತ್ತಾಗಲ್ಲ, ಕ್ರಾಶ್ ಆಗ್ಬಿಡುತ್ತೆ. ಸೊ ಆದ್ರಿಂದ ಸ್ಟಾಕ್ ಮಾರ್ಕೆಟ್ ಅನ್ನೋದು ಫ್ಲೈಟ್ ಓಡಿಸ್ದಂಗೆ, ಸೈಕಲ್ ಓಡಿಸ್ದಂಗಲ್ಲ. ಸೊ ಆದ್ರಿಂದ ಶಿಕ್ಷಣ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. 3 days ಅಲ್ಲಿ ನಿಮಗೆ ಒಂದು ಅಟ್ಲೀಸ್ಟ್ ಫ್ಲೈಟ್ ಟೇಕ್ ಆಫ್ ಆಗೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀವಿ. ಲ್ಯಾಂಡಿಂಗೂ ಸಹ ನೀವು ಕಲಿಬೇಕಾಗುತ್ತೆ. ಅದು ಕಲಿಸೋದಕ್ಕೆ ನಮ್ಮ ಹತ್ರ ಒಳ್ಳೆ ಟ್ರೈನರ್ಸ್ ಇದ್ದಾರೆ, ಮೆಂಟರ್ಸ್ ಇದ್ದಾರೆ. ಆ್ಯಂಡ್ ಯುಟಿಲೈಸ್ ಮಾಡ್ಕೊಳ್ಳಿ, ಒಂದು ಸ್ಟೇಜ್ ಇದೆ, ಪ್ಲಾಟ್ಫಾರ್ಮ್ ಇದೆ. ಸೊ ನೆಕ್ಸ್ಟ್ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ನೀವೆಲ್ಲ ಏನು ಮಾಡಿ, ನಿಮ್ಗೆ ಏನಾದ್ರು ಫ್ರೀ ಇದ್ರೆ JP ನಗರದಲ್ಲಿ ಹೋಗಿ ಅಟೆಂಡ್ ಮಾಡಿ. ಫ್ರೀ, ಏನು ಚಾರ್ಜ್ ಇಲ್ಲ. JP ನಗರಕ್ಕೆ ಹೋಗಿ, ಯಲಹಂಕಕ್ಕೆ ಹೋಗಿ, ಹುಬ್ಳಿಗೆ ಹೋಗಿ, ಅದು ನಿಮ್ಮದೇ ಬ್ರಾಂಚು ಹೇಳಿ ನಮ್ದು 10 ಬ್ರಾಂಚ್ ಇದೆ ಅಂತ ಹೋಗಿ. ಯುವರ್ ಆಲ್ ಅವರ್ ಫ್ಯಾಮಿಲಿ ಮೆಂಬರ್ಸ್. ಮತ್ತೆ ಚಾರ್ಜ್ ಕೊಡಿ, ಮತ್ತೆ ಫೀಸ್ ಕೊಡಿ ಅಂತ ಕೇಳಲ್ಲ, ಫ್ರೀ ಕುತ್ಕೊಳ್ಳಿ, ಇನ್ನೊಂದ್ಸತಿ ಕುತ್ಕೊಳ್ಳಿ, ಕಲ್ತ್ಕೊಳ್ಳಿ, ಕಲಿಯೋವರೆಗೂ ಬಿಡಬೇಡಿ ನಮ್ಮನ್ನ. ಸೊ ಕಲ್ತು ದುಡ್ಡು ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ತುಂಬಾ ಜನ RD FD ಚೀಟಿಗೆ ಬಿಡೋದು, ಚೀಟಿ ಹಾಕೋದು ಇದೆಲ್ಲ ನಡೀತಾ ಇದೆಯಲ್ಲ, ಅವ್ರಿಗೆ ಅಟ್ಲೀಸ್ಟ್ ಇದೇನೋ ಶೇರ್ ಮಾರ್ಕೆಟ್ ಸ್ವಲ್ಪ ಹಾಕೋ ದುಡ್ಡಾಗುತ್ತೆ ಅಂತ ಹೇಳಿ, ಅಟ್ಲೀಸ್ಟ್ ಅವರು ಒಂದು 23 ರೂಪಾಯಿ ಹಾಕಿ ಒಂದು ಫಾರ್ಮಾ ಬೇಸ್ ತಗೊಂಡ್ರೆ, ನಮ್ಮ ರಾಜ್ಯದ ಮೂಲೆಯಲ್ಲೂ ಇದೊಂದು ಸ್ಟಾಕ್ ಮಾರ್ಕೆಟ್ ನಾಲೆಜ್ ಬಂದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ, ನಮ್ಮ ದೇಶಕ್ಕೂ ಒಳ್ಳೇದಾಗುತ್ತೆ. ನಾನು ಬೇಸಿಕಲಿ ಫಸ್ಟು ಮನೋಜ್ ಸರ್ದು ಪಾಡ್ಕಾಸ್ಟ್ ನೋಡಿದ್ದೆ, ಅಮರ್ ಪ್ರಸಾದದ್ದು ಮಸ್ಮಗ.com ಅಲ್ಲಿ ಆ್ಯಕ್ಚುಲಿ. ಸೊ ಲೇಟರ್ ಆನ್ ಆ ಪರ್ಟಿಕ್ಯುಲರ್ ಪಾಡ್ಕಾಸ್ಟ್ ನೋಡಿದಾಗ ನನಗೆ ಅದರಲ್ಲಿ ಅವ್ರು ಕೆಲವು ಮೆಸೇಜಸ್ ಹೇಳಿದರು. ಫಾರ್ ಇನ್ಸ್ಟೆನ್ಸ್ ಲೈಕ್ ಟಾಪ್ 10 ಟಾಪ್ 50 ಕಂಪ್ನೀಸಲ್ಲಿರೋದ್ರ ಮೇಲೇ ಇನ್ವೆಸ್ಟ್ ಮಾಡಿ, ಫಸ್ಟ್ ಟಾಪ್ ಕಂಪನಿಗೆ ಮೋಸ ಮಾಡಿ ಬಾಟಮ್ ಕಂಪನೀಸ್ಗೆ ಇನ್ವೆಸ್ಟ್ ಮಾಡಬೇಡಿ ಅಂತೆಲ್ಲ ಹೇಳಿ. ಸೊ ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ಮೆಂಟರ್ಶಿಪ್ ಹೆಸರಲ್ಲಿ ಎಷ್ಟೊಂದು ಕಡೆ ಎಲ್ಲ ಸ್ಕ್ಯಾಮ್ಸ್ ಎಲ್ಲ ನಡೀತಾ ಇರಬೇಕಾದ್ರೆ ನಮಗೂ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ, ಯಾರು ಕರೆಕ್ಟಾಗಿ ಹೇಳ್ಕೊಡ್ತಾರೆ ಹೇಳ್ಕೊಡಲ್ಲ ಅಂತ. ಬಟ್ ಆ ಪರ್ಟಿಕ್ಯುಲರ್ ಒಂದು ಸ್ಟೇಟ್ಮೆಂಟು ನನಗೆ ಲೈಕ್ ಇಟ್ ಗೇವ್ ಕಾನ್ಫಿಡೆನ್ಸ್ ದಟ್ ಹೀ ಈಸ್ ದ ಗೈ ಐ ಆಮ್ ಲುಕಿಂಗ್ ಫಾರ್ ಅಂತ ಹೇಳಿ. ಸೊ ಹಾಗಾಗಿ ನೆಕ್ಸ್ಟು ನಾನು ಇಲ್ಲಿಗೆ ಎಲ್ಲೆಲ್ಲಿದೆ ಅಂತೆಲ್ಲ ಸರ್ಚ್ ಮಾಡಿ ಹುಡುಕಿ ಬಂದು ಜಾಯ್ನ್ ಆದೆ. ಆ್ಯಂಡ್ ಆಫ್ಟರ್ ಅಟೆಂಡಿಂಗ್ ದೀಸ್ 3 days ನನಗೆ ಸಿನ್ಸಿಯರಾಗಿ ಏನು ಅನಿಸಿದ್ದು ಅಂತ ಹೇಳಿದರೆ, ದಟ್ 6,500 rupees ದಟ್ ಯು ಆರ್ ಚಾರ್ಜಿಂಗ್, ಇಟ್ ಇಸ್ ಲೈಕ್ ವೆರಿ ಲೆಸ್ ಆ್ಯಕ್ಚುಲಿ ಫಾರ್ ದ ಎಜುಕೇಷನ್ ಯು ಆರ್ ಪ್ರೊವೈಡಿಂಗ್. ದಿಸ್ ಇಸ್ ಮೋರ್ ಲೈಕ್ ಅ ಸೋಷಿಯಲ್ ಸರ್ವಿಸ್.
ಬಟ್ ಆಲ್ಸೋ ಅವ್ರು ಇನ್ನೂ ಒಂದು ಮಾತು ಹೇಳ್ತಾರೆ, ಗುಜರಾತಿಂದಾಗಲಿ ಅಥವಾ ರಾಜಸ್ಥಾನಿಂದಾಗಲಿ ಗುಜರಾತಿಂದಾಗಲಿ ಅಥವಾ ಮಹಾರಾಷ್ಟ್ರದಿಂದಾಗಲಿ ಜಾಸ್ತಿ ಇನ್ವೆಸ್ಟರ್ಸ್ ಬರ್ತಾರೆ. ನಮ್ಮದು ಕರ್ನಾಟಕದಲ್ಲೂ ಸಾಕಷ್ಟು ಜನ ಇನ್ವೆಸ್ಟರ್ಸನ್ನು ಕ್ರಿಯೇಟ್ ಮಾಡಬೇಕು, ಕಾಂಪೀಟ್ ಮಾಡಬೇಕು ಅಂಥೇಳಿ ಆ ಪರ್ಟಿಕ್ಯುಲರ್ ವಿಷನ್ನೂ ತುಂಬ ಇಷ್ಟ ಆಯಿತು. ಸೊ ಐ ಆಮ್ ಪ್ರೌಡ್ ಟು ಬಿ ಎ ಪಾರ್ಟ್ ಆಫ್ TD ಅಕಾಡೆಮಿ ಫ್ಯಾಮಿಲಿ. ಥ್ಯಾಂಕ್ ಯು. ನನ್ನ ಹೆಸರು ರಕ್ಷಿತಾ ಅಂತ. ಫಸ್ಟ್ಲಿ ನನಗೆ ತುಂಬ ಸ್ಯಾಟಿಸ್ಫೈ ಆಯಿತು. ನಾನು ಕೊಟ್ಟಿದ್ದ ದುಡ್ಡು ಅಷ್ಟಕ್ಕೂ ವರ್ತಿ ಪೆನಿ ಅಂತ ಅನ್ನಿಸ್ತು. ಬಿಕಾಸ್ ನನಗೆ ಥಿಯರಿಟಿಕಲಿ ಸ್ವಲ್ಪ ನಾಲೆಡ್ಜ್ ಇತ್ತು, ಎಲ್ಲೋ ಅಲ್ಲಿ ಇಲ್ಲಿ ಓದಿದ್ದೆ. ಇಲ್ಲಿ ಪ್ರಾಕ್ಟಿಕಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಮನೋಜ್ ಸರು. ಹೇಗೆ ಅಂದರೆ ಬಿಗಿನರ್ ಲೆವೆಲ್ಗೂ ಅಲ್ಲಿ ಕಲಿತಾ ಇರೋರ್ಗೂ ತುಂಬ ಚೆನ್ನಾಗಿ ಅರ್ಥ ಆಗಬೇಕು, ಆ ಥರ ಬೇಸಿಕ್ ಲೆವೆಲಿಂದ ಹೇಳ್ಕೊಂಬಂದಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಹೇಳ್ಕೊಡ್ತಾರೆ, ನಂಗೆ ಇಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಅಂತ. ಸರ್ ಹೇಳ್ದಂಗೆ ನಾನು ಅಂದ್ಕೊಂಡಿದ್ದೆ ಟ್ರೈನಿಂಗ್ ಅಂದರೆ ಜಸ್ಟ್ ಗ್ಯಾಮ್ಲಿಂಗ್ ಥರ ಆಗುತ್ತೆ, ಅಷ್ಟು ಗ್ಯಾರಂಟಿ ರಿಟರ್ನ್ಸ್ ಬರಲ್ಲ ಅಂತ. ಬಟ್ ಈ ಕಾನ್ಫಿಡೆನ್ಸ್ ಬಂದಿದೆ. ಖಂಡಿತ ನಾನು ಟ್ರೇಡ್ ಮಾಡಿ ಎಷ್ಟಾಗುತ್ತೆ ಅಷ್ಟು ರಿಟರ್ನ್ಸ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಸರ್, ನನ್ನ ಹೆಸರು ರಘು ಅಂತೇಳಿ. ನಾನು ಹಿರಿಯೂರಿಂದ ಬರ್ತಿರೋದು ಬೇಸಿಕ್ಲಿ. ಆ್ಯಕ್ಚುಲಿ ನನ್ನ ತಮ್ಮ ಕಾರ್ತಿಕ್ ಅಂತೇಳಿ ರೀಸೆಂಟ್ಲಿ 2 months ಬ್ಯಾಕ್ ಇಲ್ಲೇ ಸೇರಿಸಿದ್ವಿ ಅವನ್ನ. ಯಾಕಂದರೆ ನಾನು ಬಿಸ್ನೆಸ್ ಮಾಡ್ತೀನಿ, ಅವನು ಅದನ್ನು ಬೇರೆ ಇದರೊಳಗಡೆ ಇದು ಮಾಡಬೇಕು ಅಂತೇಳಿ ನಾವು ಟ್ರೈ ಮಾಡ್ತಾ ಇದ್ವಿ. ಬಟ್ ನಮ್ಗೆ ಹಣ ಬರ್ತಿತ್ತು, ಹಣ ಉಳ್ಸೋದು ಗೊತ್ತಿರಲಿಲ್ಲ, ಖಾಲಿ ಆಗ್ತಿತ್ತು. ಹಂಗಾಗಿ ಅವನ್ನ ಶೇರ್ ಮಾರ್ಕೆಟ್ಗೆ ಹಾಕಿ ಈ ಥರ ಇದು ಮಾಡಿ ನೋಡಬೇಕು ಅಂತ ಅವ್ನು ಟ್ರೈ ಮಾಡಿದ್ದಕ್ಕೆ ಅವನು ಈ 2 months ಈ ಶೇರ್ ಮಾರ್ಕೆಟ್ ಟ್ರೈನಿಂಗ್ ತಗೊಂಡು ಒಳ್ಳೆ ಸಕ್ಸಸ್ಫುಲ್ ಆಗಿದ್ದಾನೆ ದುಡ್ಡು ಉಳಿಸೋದ್ರಲ್ಲಿ, ಆಮೇಲೆ ದುಡ್ಡು ಮಾಡೋದ್ರಲ್ಲಿ. ಹಂಗಾಗಿ ಅದ್ರ ಮೇಲೆ ಮತ್ತೆ ನನಗೆ ಇಂಟ್ರೆಸ್ಟ್ ಬಂದಿದ್ದಕ್ಕೆ ಮತ್ತೆ ನಾನು ಮನೋಜ್ ಸರಿಂದು ಒಂದು ಇಂಟರ್ವ್ಯೂ ನೋಡಿದ್ದೆ ಯೂಟ್ಯೂಬಲ್ಲಿ. ಮಧ್ಯಮ ಕುಟುಂಬ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಅವ್ರದ್ದು ಇಂಟರ್ವ್ಯೂ ನೋಡಿದ್ದೆ. ಆ ಇಂಟರ್ವ್ಯೂ ನೋಡಿ ಅವ್ರ ಮೇಲೆ ಮೀನ್ಸ್ ಈ ಶೇರ್ ಮಾರ್ಕೆಟ್ ಅನ್ನೋ ಇದ್ರ ಮೇಲೆ ಕಾನ್ಸೆಪ್ಟ್ ಮೇಲೆ ಇಂಟ್ರೆಸ್ಟ್ ಬಂದು ಈ TD ಅಕಾಡೆಮಿಗೆ ಬಂದು ಜಾಯಿನ್ ಆಗಿ ತುಂಬ ಒಳ್ಳೆ ನಾಲೆಡ್ಜ್ ಗೇನ್ ಮಾಡಿದ್ದೀನಿ ಅನ್ನಿಸ್ತಿದೆ. ಮುಂದೆ ಇದೇ ಶೇರ್ ಮಾರ್ಕೆಟಲ್ಲಿ ನಾನೇನಾದರೂ ಹೆಸರು ಮಾಡಿದ್ರೆ ಅದು TD ಅಕಾಡೆಮಿಯಿಂದನೇ ಆಗುತ್ತೆ. ಥ್ಯಾಂಕ್ ಯು. ಸೊ ಟ್ರೇಡಿಂಗ್ ಬಂದುಬಿಟ್ಟು ನಮ್ಮ ಬ್ರದರಿಂದ ನನಗೆ ಮೋಟಿವೇಶನ್ ಬಂದಿರೋದು. ಸೊ ಅವರು ಕಳೆದ 1.5 year ಟ್ರೇಡಿಂಗ್ ಮಾಡ್ತಾ ಇದ್ದಾರೆ. ಸೊ ಅವರಿಂದ ನಾನು ಕಲಿಬೇಕಂತ ಇದ್ದೆ. ಸೊ ಅವರು ಎಲ್ಲಿ ಕಲ್ತರು ಅಂತ ಹೇಳ್ಬಿಟ್ಟು ನನಗೆ ಒಂದು ಡೌಟ್ ಇತ್ತು. ಅವರು TD ಅಕಾಡೆಮಿಯಲ್ಲೇ ಕಲ್ತಿದ್ದಾರೆ. ಸೊ ಅದಕ್ಕೆ ನಾನು ಇಲ್ಲೇ ಬಂದುಬಿಟ್ಟು ಕಲಿಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿ ಈ 3 days ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ನಾಲೆಜ್ ಬೆಳೆಸ್ಕೊಂಡಿದ್ದೀನಿ. ಇನ್ನು ಮುಂದೆ ಡೌಟ್ಸ್ ಇದ್ದರೆ ಇಲ್ಲೇ ಬಂದು ಕ್ಲಾರಿಟಿ ಮಾಡಿಕೊಂಡು ಸೊ ಟ್ರೇಡಿಂಗಲ್ಲಿ ನಾನು ದೊಡ್ಡ ಗೋಲ್ನ ಅಚೀವ್ ಮಾಡ್ತೀನಿ. ಅದೇ ಕ್ಲಾಸ್ ತುಂಬ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಕಾಂಪ್ಲಿಕೇಟ್ ಏನೂ ಮಾಡಲಿಲ್ಲ. ಎಲ್ಲ ಟಾಪಿಕ್ಸ್ನೆಲ್ಲ ಎಷ್ಟು ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಎಲ್ಲರಿಗೂ ಅರ್ಥ ಆಗಂಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ತುಂಬ ಎಜುಕೇಟಿವ್ ಆ್ಯಂಡ್ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಸೊ ರೆಕಮೆಂಡ್ ಮಾಡ್ತೀನಿ, ಯಾರಾದರೂ ಸ್ಟಾಕ್ ಮಾರ್ಕೆಟ್ ಇಂಟ್ರಡ್ಯೂಸ್ ಮಾಡಬೇಕು, ಇಲ್ಲಾಂದರೆ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು, ಇಲ್ಲ ಏನಾದರೂ ಮಾಡಬೇಕು ಅಂದರೆ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಟು ಸ್ಟಾರ್ಟ್ ಆಟ್. ಜಯಪ್ರಕಾಶ್ ಅಂತ ತಿಪ್ಟೂರಿಂದ ಬಂದಿದ್ದೀನಿ. ನನಗೆ ಇಲ್ಲಿ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡ್ತಾ ಇದ್ದೆ. ಟ್ರೇಡಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ನನಗೆ ಐಡಿಯಾ ಇರಲಿಲ್ಲ. ಸೊ ಬಿಫೋರ್ ಸ್ಟಾರ್ಟಿಂಗ್ ನಾನು ಸುಮ್ಮನೆ ಕ್ಯಾಪಿಟಲ್ ಲೂಸ್ ಮಾಡ್ಕೊಳ್ಳೋದಕ್ಕಿಂತ ವಿತ್ ಪ್ರಾಪರ್ ನಾಲೆಡ್ಜು ಪ್ರಾಪರ್ ಚಾನಲ್ ಹೋಗಬೇಕು ಅನ್ನೋದು ನನಗೆ ಅಂತ ಅನಿಸಿತ್ತು. ಯೂಟ್ಯೂಬ್ ಆರ್ಟ್ಸಲ್ಲಿ ನೋಡ್ತಾ ಇದ್ದೆ, ಆಮೇಲೆ ರಿವ್ಯೂ ನೋಡಿದ್ದಾದ್ಮೇಲೆ ಓಕೆ ಏನೋ ಇದೆ ಇಲ್ಲಿ ಬಂದು ತಿಳ್ಕೊಳ್ಳೋಣ ಅಂತ ಬಂದೆ. ಸೊ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್, ಗುಡ್ ಲರ್ನಿಂಗ್. ಸೊ ಇಡೀ ಟೀಮ್ ಜೊತೆ ಟಚಲ್ಲಿ ಇರ್ತೀನಿ. ಸೊ ಐ ಕ್ಯಾನ್ ಗ್ರೋ ಮೈ ಸೆಲ್ಫ್. ಥ್ಯಾಂಕ್ ಯು. ಸರ್, ನಮ್ಮ ಹೆಸರು ಹಿಮಬಿಂದು ಅಂತ. ನನ್ನ ಕ್ಲಾಸ್ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ನಾನು ತೆಲುಗುಯಿಂದ, ಬಟ್ ಸಾರ್ ಹೇಳೋದು ಕನ್ನಡ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನನಗೆ ಮುಂಚೆ ಇದು ಏ ಥರ ಟ್ರೇಡ್ ಮಾಡೋದು, ಏ ಥರ ಇನ್ವೆಸ್ಟ್ ಮಾಡೋದು ಗೊತ್ತಾಗಿಲ್ಲ. ಬಟ್ ಇಲ್ಲಿ ಬಂದಿರೋವಾಗಿಂದ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದು. ನಾವು ಪ್ರಾಕ್ಟೀಸ್ ಮಾಡಿದಂದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹೆಸರು ರಂಗನಾಥ್ ಅಂತೇಳಿ, ನಾನು ಜಯನಗರದಿಂದ ಬರ್ತಾ ಇದ್ದೀನಿ. ನನಗೆ ಈ ಶೇರ್ ಮಾರ್ಕೆಟ್ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಕೆಲವೊಂದು ವೀಡಿಯೋಸ್ ನೋಡಿದಾಗ ಹೌದಾ ಇದೊಂದು ಜೂಜಾಟದ ಥರ ಇರುತ್ತೆ, ಅದೇನೋ ಯಾರೋ ಇಸ್ಪಿಟೆಲ್ಲ ಆಡಿ ದುಡ್ಡು ಕಳ್ಕೊಂಡು ಬರ್ತಾರೆ ಅಂಥವ್ರಿಗೆ ಈ ಬಿಸ್ನೆಸ್ ಅಂತ ಅಂದ್ಕೊಂಡಿದ್ದೆ ನಾನು ಇಷ್ಟು ದಿನ. ಈಗ ಕೆಲವೊಂದು ವೀಡಿಯೋಸ್ ನೋಡಿದ ಮೇಲೆ ಇಲ್ಲ, ಇದರಲ್ಲಿ ಏನೋ ಬೇರೆ ಥರ ಇದೆ. ಇವರು ಮನೋಜ್ ಸರ್ ಹೇಳೋದು ನೋಡಿದರೆ ಜೂಜಲ್ಲ ಇದು. ಅವ್ರು ಒಂದು ಕಡೆ ಹೇಳ್ತಾರೆ ಇದು ಜೂಜಲ್ಲ, ಇದು ಬಿಸ್ನೆಸ್ ಅಂದರೆ ಬುದ್ಧಿ ಇಲ್ದವ್ರ ಹತ್ರ ದುಡ್ಡು ತೊಗೊಂಡು ಬುದ್ಧಿ ಇರೋರಿಗೆ ಕೊಡೋದೇ ಈ ಶೇರ್ ಮಾರ್ಕೆಟ್ ಅನ್ನೋ ಥರ ಅವರು ಹೇಳಿದ್ದು ನನಗೆ ತುಂಬ ಇಂಪ್ಯಾಕ್ಟ್ ಆಯಿತು. ಸೊ ಹಾಗಾಗಿ ಇಲ್ಲಿ ಬಂದು ನೋಡಿದರೆ ಎಷ್ಟು ಸಿಂಪ್ಲಿಫೈಡ್ ಆಗಿ ಹೇಳ್ತಾರೆ ಅಂದರೆ, ನಾವು ಐ ಥಿಂಕ್ ಈ ಥರ ಟೀಚಿಂಗು ಎಲ್ಲೋ ಹೈಸ್ಕೂಲಲ್ಲೋ ಮಿಡ್ಲ್ ಸ್ಕೂಲಲ್ಲೋ ಅಲ್ಲೆಲ್ಲ ಕಲ್ತಾಗಿದೆ. ಅಲ್ಲಿ ಎಷ್ಟು ಚೆನ್ನಾಗಿ ಒಬ್ಬೊಬ್ರಿಗೂ ಇದು ಬಂತಾ, ಇದು ಹಾಕಿದ್ರಾ, ಇದು ಒತ್ತಿದ್ರಾ, ಏನೋ ತಪ್ಪಾಗಿದೆ, ನಮ್ಮವ್ರು ಇದಾರೆ ನೋಡಿ, ಅಸಿಸ್ಟ್ ಮಾಡ್ತಾರೆ ನೋಡಿ ಅಂತ ಎಲ್ಲರ ಹತ್ರನೂ ಅಸಿಸ್ಟ್ ಮಾಡಿಸ್ಕೊಂಡು
ಒಂಥರ ನಮ್ಗೆ ಏನಾಗುತ್ತೆ ಅಂದರೆ ಇದು ಕೊನೆಗೆ ನಮಗೆ ಮುಂಚೆ ಬಂದಾಗ ಇದು ಏನಪ್ಪ ಇದೇನೋ ದೊಡ್ಡ ಸೈನ್ಸ್ ಅಂತ ಅಂದ್ಕೊಂಡು ಬಂದಿರ್ತೀವಿ. ಇಲ್ಲಿ ನೋಡಿದರೆ ದೇರ್ ಇಸ್ ನೋ ರಾಕೆಟ್ ಸೈನ್ಸ್ ಇನ್ ದಿಸ್. ಎಷ್ಟು ಸಿಂಪ್ಲಿಫೈಡ್ ಮಾಡಿಟ್ಟಿದ್ದಾರೆ ಅಂದರೆ ಎಂಥವರು ನಿಮ್ಗೆ ಎಜುಕೇಷನ್ನೇ ಜಾಸ್ತಿ ಬೇಕಾಗಿಲ್ಲ. ನಿಮಗೆ ಮಾಮೂಲಿ ಒಂದು ಕೂಡೋದು ಕಳಿಯೋದು ಇಷ್ಟು ಗುಣಿಸೋದು ಇಷ್ಟು ಬರೋರು ಸಾಕು, ಇದನ್ನು ಕಲ್ತ್ಕೋಬೋದು ಅನ್ನೋದನ್ನು ಅವರು ಎತ್ತಿ ಹಿಡಿದು ತೋರಿಸ್ತಾ ಇದ್ದಾರೆ. ಎಷ್ಟು ಹೈಲೈಟ್ ಮಾಡ್ತಾರೆ ಅಂದರೆ ಫಸ್ಟ್ ಆಫ್ ಆಲ್ ಇದರಲ್ಲಿ ದುಡ್ಡನ್ನು ಮಾಡೋದಕ್ಕೆ ಕಷ್ಟಪಡೋದು ಬೇಕೇ ಆಗಿಲ್ಲ. ಎಷ್ಟೊಂದು ಜನ ಯುವಕರು ಇವತ್ತು ನಮಗೆ ಜಾಬ್ ಇಲ್ಲ, ನಾವೇ ಅನ್ಎಂಪ್ಲಾಯ್ಮೆಂಟು ಅಂತ ಹೇಳ್ಕೊಂಡು ಸುಮ್ಮನೆ ಹಳ್ಳಿಗಳಲ್ಲಿ ಊರುಗಳಲ್ಲಿ ಇರೋ ತಂದೆ ತಾಯಿಗಳಿಗೆ ಹೊರೆ ಹಾಕ್ಕೊಂಡಿರೋದ್ರ ಬದಲು ಪಾಪ ಅವ್ರು ಕೊಡೋ ಖರ್ಚಿನಲ್ಲಿ ಒಂದು ಸ್ವಲ್ಪ ಇವ್ರೇನಾದ್ರು ಎಫರ್ಟ್ ಹಾಕಿ ಒಂದು ಸ್ವಲ್ಪ ನಾಲೆಡ್ಜ್ ತಗೊಂಡ್ರೆ ನಿಜವಾಗ್ಲೂ ಅವ್ರ ಕುಟುಂಬ ಇಡೀ ದೇಶನೇ ಉದ್ಧಾರ ಆಗುತ್ತೆ. ಅಷ್ಟೊಂದು ಡೆವಲಪ್ಮೆಂಟು ಇದರಲ್ಲಿದೆ ಅನ್ನೋದನ್ನು ಮನೋಜ್ ಸರ್ ತುಂಬ ಸಿಂಪ್ಲಿಫೈಡ್ ವೇನಲ್ಲಿ ತುಂಬ ಡೌನ್ ಟು ಅರ್ತ್ ಅಂತಾರಲ್ಲ ಆ ಲೆವೆಲಿಗೆ ಬಂದು ಹೇಳ್ಕೊಡ್ತಾರೆ. ಐ ಥಿಂಕ್ TD ಅಕಾಡೆಮಿ ಇಟ್ಸ್ ಆನ್ ಎಕ್ಸಲೆಂಟ್ ಇನ್ಸ್ಟಿಟ್ಯೂಷನ್. ಎನಿವನ್ ಕ್ಯಾನ್ ಲರ್ನ್, ಎಲ್ಲರೂ ಕಲಿಬೋದು. ಲೆಟ್ ಅಸ್ ರಾಕ್ ಇಟ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ಏನು ನೀವು 3 days ಕ್ಲಾಸ್ನ ಕಲ್ತಿದ್ದೀರೋ ಅದನ್ನು ಪ್ರಾಕ್ಟೀಸ್ ಮಾಡಿ, ಪೇಷನ್ಸ್ ಇಟ್ಕೊಳ್ಳಿ, ಲಾಸ್ಟಿಗೆ ಬರೋದೇ ಪ್ರಾಫಿಟ್ಟು. ಸೊ ಯಾರೇ ಆಗಲಿ ದಿಢೀರ್ ಅಂತ ದುಡ್ಡು ಮಾಡೋಕ್ಕೆ ಹೋಗಬೇಡಿ. ತುಂಬ ದುರಾಸೆಯಿಂದ ಶೇರ್ ಮಾರ್ಕೆಟ್ ಬರಬೇಡಿ, ಆಸೆ ಇಟ್ಕೊಳ್ಳಿ. ಸೊ ನಿಮಗೆ ಸಾಕು ಅನ್ನೋಷ್ಟು ದುಡ್ಡು ಸ್ಟಾಕ್ ಮಾರ್ಕೆಟ್ ಕೊಡುತ್ತೆ. ಸೊ ಎಷ್ಟೇ ಇದ್ರೂ ಇವತ್ತು ಒಬ್ಬರು ಬಂದಿದ್ದರು. ಸೊ ಒಂದು ಸಿಕ್ಕಾಪಟ್ಟೆ ಸಾಲ ಇತ್ತು, ಒಂದು ಕೋಟಿ ಸಾಲ ಇತ್ತು. ಬಟ್ ಅಷ್ಟೇ ಕೋಟಿ ಆಸ್ತಿನೂ ಇತ್ತು. ಸೊ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಬಿಟ್ಟಿದ್ದಾರೆ. ಅವ್ರಿಗೆ ಹೇಳಿದ್ದು ನಾನು ಒಂದೇ, ಎಷ್ಟೇ ಕೋಟಿ ಇದ್ರೂ ಸಹ ನಾವು ತಿನ್ನೋದು 3 ಹೊತ್ತು ಊಟನೇ. ಸೊ ಅದ್ರದ್ದೇನೋ ದುರಾಸೆಗೆ ಬಿದ್ದು ಪಾಪ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಬಿಟ್ಟಿದ್ದಾರೆ. ಅವ್ರು ದುರಾಸೆ ಪಡಲಿಲ್ಲ ಅಂದರೆ ಇವತ್ತು ಅವ್ರ ಲೈಫ್ ಚೆನ್ನಾಗಿರ್ತಾ ಇತ್ತು. ಸೊ ಪ್ರತಿ ದಿವಸ ನೋವು. ಯಾಕೆ ಹೇಳಿ? ಸಾಲ. ಸಾಲ ಅದು ಕೈ ಸಾಲ ಬೇರೆ, ಬ್ಯಾಂಕ್ ಸಾಲ ಬೇರೆ. ಸೊ ಎಷ್ಟೋ ಒಂದು 9 ಕೋಟಿ ಸಾಲ ಇದೆ. ಸೊ ಈ ಥರ ಸಾಲಗಳಲ್ಲಿ ಇದ್ದಾಗ ನಿಮ್ಮ ಹತ್ರ 100 ಕೋಟಿ ಇದ್ರೂ ಸಹ ನಿಮ್ಗೆ ನಿದ್ದೆ ಬರಲ್ಲ. ಸೊ ಅದರಿಂದ ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. 100 ಕೋಟಿ ಇರೋನಿಗೂ ಮುಖ್ಯ ಆಗುತ್ತೆ, 100 ರೂಪಾಯಿ ಇರೋನಿಗೂ ಮುಖ್ಯ ಆಗುತ್ತೆ. ಬಟ್ 100 ರೂಪಾಯಿ ಇರೋನಿಗೆ ಇಷ್ಟೊಂದು ನಾಲೆಜ್ ಇರಲ್ಲ. ಬಟ್ ಅಟ್ಲೀಸ್ಟ್ ನಿಮ್ಮ ಹತ್ರ ಇರೋ ಒಂದು 10,000 10 ಲಕ್ಷ, ಸೊ ಅಟ್ಲೀಸ್ಟ್ ನಿಮಗೆ ಒಂದು ಫಿನಾನ್ಷಿಯಲ್ ನಾಲೆಜ್ ಸಿಕ್ಕಿದವಾಗ ನಿಮ್ಮ ಹತ್ರ ಇರೋ ಸ್ವಲ್ಪ ದುಡ್ಡನ್ನು ಹೇಗೆ ಕೋಟಿ ಮಾಡೋದು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ನಾವು ಹೇಳದಿರೋ ಮಾರ್ಗದಲ್ಲೇ ಹೋಗಿ, ನಾವು ಹೇಳೋ ಮಾರ್ಗದಲ್ಲೇ ಹೋಗಿ, ದಯಮಾಡಿ ಟ್ರ್ಯಾಕನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಇಂಟ್ರಾಡೇ ಮಾಡೋದು, ಯಾರೋ ಒಬ್ರು ಟಿಪ್ಸ್ ಕೊಟ್ಟರು ಅಂತ ಟಿಪ್ಸ್ ತಗೊಳ್ಳೋದು, ನೇಕೆಡ್ ಆಪ್ಷನ್ಸ್ ಮಾಡೋದು, ಇಲ್ಲ ಅಕೌಂಟ್ ಹ್ಯಾಂಡ್ಲಿಂಗ್ ಬೇರೆಯವ್ರಿಗೆ ಕೊಡೋದು, ಇದೆಲ್ಲ ದಯಮಾಡಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಯಾರು ಕಾಲು ಕೊಡೋಕ್ಕೆ ಬಂದರೆ ಕಾಲಿಗೆ ಬಿದ್ದುಬಿಡಿ. ಸೊ ಕಾಲು ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಅಕೌಂಟನ್ನು ನೀವೇ ಹ್ಯಾಂಡ್ಲ್ ಮಾಡಿ. ಅದು 1 ವರ್ಷ ಆಗಲಿ 2 ವರ್ಷ ಆಗಲಿ ಕಷ್ಟಪಟ್ಟು ಕಲ್ತ್ಕೊಳ್ಳಿ. ನಿಮ್ಮ ದುಡ್ಡನ್ನು ನೀವೇ ಮ್ಯಾನೇಜ್ ಮಾಡೋದು ಕಲ್ತ್ಕೊಂಡ್ರೆ ಅದಕ್ಕಿಂತ ಇನ್ನು ದೊಡ್ಡ ಫಿನಾನ್ಷಿಯಲ್ ನಾಲೆಜ್ ಇಲ್ಲ. ಸೊ ಆ್ಯಂಡ್ ನಿಮಗಿರೋ ನಾಲೆಜ್ನ ಸ್ಪ್ರೆಡ್ ಮಾಡಿ. ನಿಮ್ಮ ಸೊಸೈಟಿಯಲ್ಲಿ ತುಂಬ ಜನಕ್ಕೆ ದುಡ್ಡು ಅಂದ್ರೇ ಅಂತ ಗೊತ್ತಿಲ್ಲ, ದುಡ್ಡು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಬೆಳಗ್ಗೆಯಿಂದ ನೈಟ್ವರೆಗೂ ಕಷ್ಟಪಡ್ತಾರೆ, ಬಟ್ ಒಂದು ಮನೆ ನಡ್ಸೋಕ್ಕೂ ಆಗ್ತಾ ಇರೋ ಅಷ್ಟು ಪರಿಸ್ಥಿತಿಯಲ್ಲಿ ಇರ್ತಾರೆ ಬಿಕಾಸ್ ಆಫ್ ದ ಪುವರ್ ಫಿನಾನ್ಷಿಯಲ್ ಪ್ಲಾನಿಂಗ್. ಸೊ ನಿಮ್ಮ ಸುತ್ತಮುತ್ತಲ ಇರೋ ಜನಕ್ಕೆ ಅಟ್ಲೀಸ್ಟ್ ಹೂಡಿಕೆ ಅಂದರೆ ಏನು, ಇನ್ವೆಸ್ಟ್ಮೆಂಟ್ಗಳಂದರೆ ಏನು, ಹೆಂಗಿರುತ್ತೆ, ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಾವು ಶ್ರೀಮಂತರಾಗ್ಬೋದು ಅನ್ನೋವಂಥ ನಾಲೆಜ್ ನೀವು ಪಡ್ಕೊಂಡಿದ್ದೀರಾ, ಅದನ್ನು ಸ್ಪ್ರೆಡ್ ಮಾಡಿ. ಸೊ ಒಂದು ಸಂಸ್ಥೆ ನಡೆಸ್ತಾ ಇದ್ದೀವಿ, ನಾವೇ ಹೇಳ್ತಿದ್ದೀವಿ, ಎಷ್ಟು ಆಗುತ್ತೋ ಅಷ್ಟು ವಿದ್ಯೆನ ನೀವು ಸ್ಪ್ರೆಡ್ ಮಾಡಿ. ಇದರಿಂದ ನಮ್ಮ ರಾಜ್ಯಕ್ಕೂ ಒಳ್ಳೆಯದಾಗುತ್ತೆ, ನಮ್ಮ ದೇಶಕ್ಕೂ ಒಳ್ಳೆಯದಾಗುತ್ತೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ಕೋಟ್ಯಾಧಿಪತಿ ಆಗಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.